ಇವಾಗ ಕೇಂದ್ರದಿಂದ ರಾಜ್ಯಕ್ಕೆ ಅನುದಾನ ಅಂದಾಗ 19 ತಿಂಗಳ ನಂತರದ ಸಂದರ್ಭದಲ್ಲಿ ನಮ್ಮ ಮೆಟ್ರೋಗೆ ಅನುದಾನ ಬಿಡುಗಡೆ ಆಗಿರೋದಿರ್ಬೋದು. ಈ ಹಿಂದೆ ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ನೀವು ದೆಹಲಿವರೆಗೂ ಹೋಗುವಂಥ ಪರಿಸ್ಥಿತಿ, ಈಗ ಅನುದಾನದ ತಾರತಮ್ಯ, ಇದನ್ನೆಲ್ಲ ನೋಡಿದ್ರೆ ಕೇಂದ್ರ ಹಾಗೂ ರಾಜ್ಯದ ಜಟಾಪಟಿ ಒಳಗೆ ಜನ ಬಡವಾಗ್ತಿದ್ದಾರೆ ಅಂತ ಆಗ್ತಾ ಇದ್ದಾರೆ. ನಾವು ಸ್ಪಷ್ಟವಾಗಿ ಹೇಳಲೇಬೇಕಾಗುತ್ತೆ, ರಾಜ್ಯ ಸರ್ಕಾರಗಳು ಬಡವಾಗ್ತಾ ಇವೆ. ಅದರಲ್ಲೂ ದಕ್ಷಿಣ ರಾಜ್ಯಗಳು ಬಡವಾಗ್ತಾ ಇವೆ. ಉತ್ತಮವಾಗಿ ಕಾನೂನು ಸುವ್ಯವಸ್ಥೆ ಇಟ್ಟುಕೊಂಡು ಅಭಿವೃದ್ಧಿ ಹೊಂದತಕ್ಕಂಥ ರಾಜ್ಯಗಳು ಬಡವಾಗ್ತಾ ಇವೆ. ಆದ್ದರಿಂದ ಎಲ್ಲರ ಮನಸ್ಸಿನಲ್ಲಿ ಕೇಂದ್ರ ಹಾಗೂ ರಾಜ್ಯಗಳ ಸಂಬಂಧ ಏನಿದೆ ಅದ್ರ ಬಗ್ಗೆ ಚಿಂತನೆ ಪ್ರಾರಂಭ ಆಗಿದೆ. ಈ ಸದ್ಯದ ವ್ಯವಸ್ಥೆ ಒಪ್ಪಿತ ಅಲ್ಲ ಅನ್ನುವಂಥ ಭಾವನೆ ಎಲ್ಲರಲ್ಲಿ ಮೂಡ್ತಾ ಇದೆ. ಹಾಗಾಗಿ ಈ ಫೆಡ್ರಲ್ ವ್ಯವಸ್ಥೆ ಏನಿದೆ, ಈ ಒಕ್ಕೂಟದ ವ್ಯವಸ್ಥೆ ಏನಿದೆ, ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ಒಂದು ಆತ್ಮವಿಶ್ವಾಸ ಬೆಳಿಬೇಕು, ಕ್ರೆಡಿಬಿಲಿಟಿ ಹೆಚ್ಚಾಗಬೇಕು, ವಿಶ್ವಾಸಾರ್ಹತೆ ಹೆಚ್ಚಾಗಬೇಕು. ಆ ವಿಶ್ವಾಸಾರ್ಹತೆ ಇವತ್ತು ಕರಗ್ತಾ ಇದೆ. ಹಾಗಾಗಿ ಏನು ಮಾಡಬೇಕು ಅಂಥೇಳಿ ರಾಜ್ಯಗಳು ಕೇಂದ್ರದ ಅನ್ಯಾಯಕ್ಕೆ ಒಳಗಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಚಿಂತನೆ ಮಾಡ್ತಾ ಇವೆ.